Hello guys, namaste. Welcome back to my YouTube channel Anu Creations. So yes guys, ಇವತ್ತಿನ vlog ಏನಪ್ಪಾ ಅಂತಂದ್ರೆ it's all about celebration of my 1k subscribers. ಸೊ ಏನು ಸೆಲೆಬ್ರೇಷನ್ ಅಂತ ಏನಿಲ್ಲ. ಸೊ ಯಾಕೆ ಈ ವ್ಲಾಗ್ನ ಶೂಟ್ ಮಾಡ್ತೀನಿ ಅಂದರೆ ಇವತ್ತು ಮಂಡೇ 17th 2024. ಸೊ ಜೂನ್ ಅಂತ ನಿಮ್ಗೆ ಗೊತ್ತಿದೆ, ಜೂನ್ ಅಂತ ನಿಮಗೆ ಗೊತ್ತಿದೆ. ಸೊ ಎಸ್, ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇಟ್ಸ್ ರಿಯಲಿ ಮೆಮೊರಬಲ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ 1k ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್. ಸಿಕ್ಕಾಪಡೆ ಖುಷಿ ಆಗ್ತಿದೆ. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. 1,000 ಫಾಲೋವರ್ಸ್ ಆಗಿರ್ಬೋದು, 1,000 ಫಾಲೋವರ್ಸ್ ರೀಚ್ ಆಗೋದು ಅಷ್ಟು ಕಷ್ಟ ಅಲ್ಲ. ಬಟ್ ಯೂಟ್ಯೂಬಲ್ಲಿ ನಮ್ಮ ಓನು ಕಂಟೆಂಟ್ ಇದನ್ನು ಮಾಡಿಕೊಂಡು ನಾವು ರೀಚ್ ಆಗೋದಿದೆಯಲ್ಲ, ಸೊ ಅದು ಬಂದು ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದೀರಾ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಂಥರ ನಿಜವಾಗ್ಲೂ ಫ್ಯಾಮಿಲಿಗಿಂತ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ ನನಗೆ. ಬಿಕಾಸ್ ಏನೊಂದು ಶೇರ್ ಮಾಡ್ಕೊತೀನಿ, ಸುಮ್ಮನೆ ಏನಾದರೂ ಹೇಳ್ಬೇಕಂದ್ರೂ ಕ್ಯಾಮ್ರಾ ತೊಗೊಂಡು ಮಾಡ್ತೀನಿ, ಅದೊಂಥರ ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ ಇವತ್ತು 1k ಸಬ್ಸ್ಕ್ರೈಬರ್ಸ್ ಆಗಿರೋದು. ಬಟ್ ನಿಜವಾಗ್ಲೂ ಇದು ಯಾವುದೂ ನೀವು ಅಂದ್ಕೊಂಡಂಗೆ ಈಸಿಯಾಗಿ ನೋಡಿದಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ. ಸಿಕ್ಕಾಪಟ್ಟೆ ಒಂದು ಅಪ್ಸ್ ಡೌನ್ಸ್ ಆಗಿದೆ ಇದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ. ಬಿಕಾಸ್ ಅಷ್ಟು ನೀವು ನೋಡ್ಬೋದು, ಆಲ್ಮೋಸ್ಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ 300 ಹತ್ತತ್ರ ವಿಡಿಯೋಸ್ನ ಹಾಕಿದ್ದೀನಿ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು. ಸೊ ಹಂಗಾಗಿನೇ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿರೋದು ನನಗೆ ದೇವರು ಅಷ್ಟೇ. ನೀವೆಲ್ಲ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ. ಒಂದು ಸಾರಿ ನಾನು ನನ್ನ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿದಾಗ ಲಿಂಕ್ಸ್ ಅಥವಾ ನಾನು ನಿಮ್ಗೆ ಶೇರ್ ಮಾಡಿದಾಗ ಆಗಿರ್ಬೋದು, ನೀವು ಪ್ರತಿಯೊಬ್ಬರು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅದನ್ನು ನೀವು ನಿಮ್ಮ ಸ್ಟೇಟಸ್ಗೆ ಶೇರ್ ಮಾಡಿ, ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಆಗೋ ಥರ ಮಾಡಿದಿರಲ್ಲ, ನಿಮ್ಗೆಲ್ರಿಗೂ ಬಿಗ್ ಸಲ್ಯೂಟ್, ಬಿಗ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ. ನಮ್ಮಮ್ಮ ಅಂತೂ ಎಷ್ಟು ದೇವ್ರ ಹತ್ರ ಕೇಳ್ಕೊತಿದ್ರು. ನಮ್ಮ ಮಮ್ಮಿ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಲ್ರೌಂಡ್ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆಯವರು ಅಷ್ಟೇ. ನಮ್ಮ ಅತ್ತೆ ಅಂದರೆ ನಮ್ಮ ಅತ್ತೆ ತಂಗಿ ಆಗಲು ಅಥವಾ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಎಲ್ಲರೂ ಅಷ್ಟೇ. ನಮ್ಮಮ್ಮ ಅತ್ತೆ ತಮ್ಮ ಹೆಂಡತಿಗಳಾಗಿರ್ಬೋದು, ಎಲ್ಲರೂ ಅಷ್ಟೇ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಅಂದರೆ ನಾನು ನಿಜವಾಗ್ಲೂ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ವೈ ಬಿಕಾಸ್ ಅವರು ಏನು ಮಾಡದೇ ಇರ್ಬೋದು, ಬಟ್ ಅವ್ರು ಕೊಡೋ ಇನ್ಪುಟ್ಸ್ ಇದೆಯಲ್ಲ, ಇನ್ನು ಸ್ವಲ್ಪ ಈ ಥರ ಮಾಡು, ಕಾನ್ಸ್ಟೆಂಟಾಗಿ ಅಪ್ಲೋಡ್ ಮಾಡೋ ವಿಡಿಯೋಸ್ನ ಅಂತ ಹೇಳೋದಾಗಿರ್ಬೋದು, ಅಥವಾ ನೀನು ಚೆನ್ನಾಗಿ ಮಾತಾಡ್ತಾ ಇದೆಯಾ, ನಾರ್ಮಲಾಗಿ ಇನ್ನು ಸ್ವಲ್ಪ ಇದು ಮಾಡ್ಕೊ ಅಂತೆಲ್ಲ ಹೇಳೋದಾಗಿ ಪ್ರತಿಯೊಂದು ಇನ್ಪುಟ್ಸು ನಾನು ತೊಗೊಂಡಿದ್ದೀನಿ. ಸೊ ನಾನು ತೊಗೊಂಡು ಇದಕ್ಕೆಲ್ಲ ಇದು ಸಪೋರ್ಟ್ ನನ್ನ ಫ್ಯಾಮಿಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ. ಆ್ಯಕ್ಚುಲಿ ನನಗೆ ನಮ್ಮ ಅತ್ತೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಂದು ಸಾರಿನೂ ನನಗೂ ಇನ್ನೂ ಇಷ್ಟ ಆಗಬೇಕಾಗಿತ್ತತ್ತೆ, ಇನ್ನೂ ಇಷ್ಟ ಆಗಬೇಕತ್ತೆ ಅಂತ ಹೇಳಿದಾಗೆಲ್ಲನೂ ನಮ್ಮ ಅತ್ತೆ ಆಗುತ್ತೆ ಬಿಡಮ್ಮ, ಯಾಕೆ ತಲೆ ಕೆಡ್ಸ್ಕೊತೀಯ, ಆಗುತ್ತೆ, ಕಷ್ಟ ನಿಧಾನದಾಗ ಎಕ್ಕಿದ್ರೇ ಅದು ಇದಾಗೋದು, ಒಂದೇ ಸತಿ ಇದಾದರೆ ಅದಾಗಲ್ಲ, ಆಗುತ್ತೆ ಅಂತ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಲಿಟ್ರಲಿ ಮನುಗಿಂತ ನಮ್ಮ ಅತ್ತೆನೇ ಜಾಸ್ತಿ ಸಪೋರ್ಟ್ ಮಾಡಿರೋದು. ನನಗೆ ಅದರಲ್ಲಿ ತುಂಬ ಲಕ್ಕಿ ಅಂತ ಹೇಳ್ಬೋದು. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು. ಪಾಪ ನಮ್ಮ ಮಾವಾಗ ಅದು ಗೊತ್ತಾಗಲ್ಲ, ನಮ್ಮ ಅತ್ತೆಗಾದ್ರೆ ನೀವು ಹೇಳ್ಕೊಡ್ತಾ ಇರ್ತೀನಿ, ಅದು ಇದು ಅಂತ ಹೇಳ್ತಾ ಇರ್ತೀನಿ. ಸೊ ನಮ್ಮ ಅತ್ತೆಗೆ ಹಂಗಾಗಿ ಗೊತ್ತಿರುತ್ತಲ್ಲ, ಅದು ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಹೊಸ ವಿಡಿಯೋ ಹಾಕಿದಾಗಿರ್ಬೋದು, ಅವರು ನೋಡಿ ಆ ಒಂದು ಖುಷಿ ಪಡ್ತಾರಲ್ಲ, ಅದು ಇದು ಮಾಡ್ತಾರಲ್ಲ, ಅದೆಲ್ಲ ನನಗೆ ಸಿಕ್ಕಾಪಡೆ ಒಂದು ಏನಂತಾರೆ, ಒಂಥರ ಎಮೋಷನ್ಸ್, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಅಷ್ಟೇ. ನಾನು ಪ್ರತಿ ಸರಿ ವಿಡಿಯೋಸ್ ಹಾಕಿದಾಗಿರ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜಸ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಬರುತ್ತೆ. ಸೊ ಇದೆಲ್ಲ ನಾನು ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ, ಬಿಕಾಸ್ ಇದೇನು ಬೇರೆಯವ್ರಿಗೆ ನೋಡೋಕ್ಕೆ ಅದೇನು 1k ದಾನೆ, ಇದೇನು ದೊಡ್ಡದಲ್ಲ, ಬೇರೆಯವ್ರು ಎಷ್ಟೋ ಜನ ಏನೇನೋ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ನನಗೆ ಇದು ದೊಡ್ಡದೆ. ಬಿಕಾಸ್ ಫ್ರಮ್ 0 to 1000 ಅಂತ ಹೇಳೋದು ಸುಮ್ಮನೆ ಅಲ್ಲ, ಅದು ರಿಯಲಿ ಹೈ ಟೈಮ್ ಅಂತ ಹೇಳ್ಬೋದು. ನಾನು ಇಲ್ಲಿ ತನಕ ನಾನು ಎಷ್ಟು ವೆಯ್ಟ್ ಮಾಡಿದ್ದೀನಿ. ಎವ್ರಿ ಡೇ ನೀವು ನಂಬ್ತಿರೋ ಬಿಡ್ತಿರೋ, ಎವ್ರಿ ಡೇ ಅದು ಒಂದು ಆ್ಯಪ್ ಇದೆ. ಸೊ ಎವ್ರಿ ಡೇ ಯೂಟ್ಯೂಬ್ಗೆ ಹೋಗೋದನ್ನು, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತೊಗೊಂಡು ಎಷ್ಟಾಗಿದೆ, ಏನು ಸಬ್ಸ್ಕ್ರೈಬರ್ಸ್ ಏನು ಅಂತ ಎಷ್ಟು ತಲೆಗೆಡ್ಸ್ಕೊಂಡು ಎಷ್ಟು ಮಾಡಿದ್ದೀನಿ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ವರ್ಕ್ ಮಾಡ್ತೀನಿ ಅಂತ ನಮ್ಮ ಫ್ಯಾಮಿಲಿಗೆ ಗೊತ್ತು. ಬಿಕಾಸ್ ಅಷ್ಟು ಪರ್ಸನಲ್ ಅಟೆನ್ಷನ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆಲ್ಲದು ಒಂದು ಅರ್ಥ ಸಿಕ್ಕಿದ್ದು ಇವತ್ತು. ಯಾಕಂದರೆ 1k ಸಬ್ಸ್ಕ್ರೈಬರ್ಸ್ನ ಫಾಲೋ ಮಾಡಿದ್ದೀನಿ. ತುಂಬ ದಿವಸದಿಂದ ಅದೊಂದು ಡ್ರೀಮ್ ಇತ್ತು. ಸೊ ಏನೇನೋ ಮಾತಾಡ್ತಾ ಇದ್ದೀನಿ, ನನಗಂತೂ ಗೊತ್ತಾಗ್ತಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ. ಐ ಆಮ್ ಸಾರಿ. ಸೊ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಹಂಗೆ ಎಮೋಷ್ನಲ್ ಸಹ ಆಗಿದ್ದೀನಿ.
ಬಿಕಾಸ್ ನಾನು ಯಾರು ಅಂತ ಗೊತ್ತಿಲ್ಲದೇ ನೀವು ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ನನ್ನ ಕಂಟೆಂಟ್ಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ಸಿಕ್ಕಾಪಟ್ಟೆ ಇನ್ನು ಮುಂದೆ ಅಂತೂ ಇನ್ನೂ ಚೆನ್ನಾಗಿರೋ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಒನ್ಸ್ ಅಗೇನ್ ಐ ಲವ್ ಯು ಗೈಸ್ ಸೋ ಮಚ್ ಆ್ಯಂಡ್ ಐ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಅಷ್ಟೇ. ಇವಾಗ ಫ್ರೆಶ್ನಪ್ ಆಗಿ ಬಂದಿದ್ದೀನಿ, ಇನ್ನೂ ತಲೆ ಸಹ ಆರಲಿಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ರೆಡಿ ಆಗಿದ್ದೀನಿ. ಒಂದು ನಾರ್ಮಲ್ ಕುರ್ತಾ ವೇರ್ ಮಾಡಿದ್ದೀನಿ. ಸೊ ಇದು ನಾರ್ಮಲ್ ಪ್ಲೇನ್ ಕುರ್ತಾ ವೇರ್ ಮಾಡಿದ್ದೀನಿ. ಸೊ ಹೋಗಬೇಕು ದೇವಸ್ಥಾನಕ್ಕೆ. ಇವತ್ತು ಆಲ್ಮೋಸ್ಟ್ ಮಂಡೇ ಅಲ್ವಾ, ಸೊ ಎವ್ರಿ ಮಂಡೇ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇನ್ ಕೇಸ್ ಏನಾದರೂ ಇಶ್ಯೂಸ್ ಇದ್ದರೆ ಮಾತ್ರ ಹೋಗೋಕ್ಕಾಗಲ್ಲ, ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತೇ ಇದಾಗಿರೋದು ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಲೆಟ್ ಸೆಲೆಬ್ರೇಟ್ ದ ಡೇ ಅಂತ ಹೇಳ್ಬಿಟ್ಟು ಇನ್ನೂ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಇನ್ನೂ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಇನ್ನೂ ಒಂದು ಸರ್ಪ್ರೈಸ್ ಏನೋ ನಾನು ಫಸ್ಟ್ ಡೇಯಿಂದನೂ ಅಂದ್ಕೊಂಡಿದ್ದೆ. ಸೊ ಇನ್ ಕೇಸ್ 1K ಆದಮೇಲೆ ಇದನ್ನು ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಅಂತ ಅಂದ್ಕೊಂಡಿದ್ದೆ. ಸೊ ಅವತ್ತಿಂದನೂ ನನಗೆ ಇದೊಂದು ಪುಟ್ಟ ಆಸೆ ಇತ್ತು. ಸೊ ಅದು ನೆಕ್ಸ್ಟ್ ಹೇಳ್ತೀನಿ. ಇನ್ ಕೇಸ್ ಅದು ಮಾಡೋಕ್ಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ, ಐ ಮೀನ್ ಕಮ್ಮಿಂಗ್ ನೆಕ್ಸ್ಟ್ ಇವಾಗ ಬರುತ್ತಲ್ಲ ಇದೇ ವಿಡಿಯೋದಲ್ಲಿ, ಅದಾದರೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಬನ್ನಿ. ಸೊ ಬನ್ನಿ, ಈಗ ಫಸ್ಟ್ ಮನೇಲಿ ಪೂಜೆ ಮುಗಿಸ್ಬಿಡ್ತೀನಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಓಕೆ. ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಈ ವ್ಲಾಗ್ನ ಮಂಡೇ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ 1K ನನಗೆ ಮಂಡೇ ಆಗಿತ್ತು. ಸೊ ಹಂಗಾಗಿ ಮಂಡೇ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ನ ನಾನು ಮತ್ತೆ ಇವತ್ತು ಸ್ಯಾಟರ್ಡೇ ಇವತ್ತು ತನಕ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಡ್ತು, ಫೀವರು, ಕೋಲ್ಡು, ಕೆಮ್ಮು ಎಲ್ಲ ಆಗಿತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ, ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತೆಲ್ಲ ವಾಕ್ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ರೆಡಿ ಆಗಿದ್ದೀನಿ. ಸೊ ಎಲ್ಲಿಗೆ ರೆಡಿ ಆಗಿದ್ದೀನಪ್ಪ ಏನಪ್ಪ ಅಂತಂದರೆ ಈ ವ್ಲಾಗಲ್ಲಿ ನೀವು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನೋಡ್ತೀರಾ. ಸೊ ಎಸ್, ನಾನು ಇವಾಗ ರೆಡಿ ಆಗಿದ್ದೀನಿ. ಇದೊಂದು ಓವರ್ ಸೈಜ್ ಟಿ ಶರ್ಟ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಇವಾಗ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 1:30 ಮೇಲೆ ಆಗಿದೆ ಟೈಮು. ಸೊ ನಾನೇನೋ ಒಂದು ಅಂದ್ಕೊಂಡಿದ್ದೀನಿ, 1K ಆದರೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿವಸದಿಂದ ನನಗೊಂದು ಅದೊಂದು ಥಾಟ್ ಇತ್ತು. ಸೊ ಅದನ್ನು ಇವತ್ತು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಆದರೆ ಇನ್ ಕೇಸ್ ಆದರೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡು ತೋರಿಸ್ತೀನಿ. ಇಲ್ಲ ಅಂದರೆ ಬಂದು ಮನೆಗೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಇತ್ತು ಏನು ಅಂತೆಲ್ಲ. ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿತ್ತು, ಹಂಗಾಗಿನೇ ವ್ಲಾಗ್ನ ನಾವು ಆವತ್ತಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮತ್ತೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ 1K ಆಗಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವಾಗ ತಡ ಮಾಡೋದು ಬೇಡ, ಆಲ್ರೆಡಿ ಟೈಮ್ ಆಗಿದೆ, ಹೋಗೋಣ. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಸೊ ನನಗೆ ಇನಿಷಿಯಲ್ ಡೇಸಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಇನಿಷಿಯಲ್ ಡೇಸಿಂದನೂ ಒಂದು ಆಸೆ ಇತ್ತು. ಸೊ ನನಗೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಸ್ವಲ್ಪ ಈ ಥರ ಊಟ ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ನಾನು ಇವತ್ತು ಒಂದು 10 ಊಟ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೊರಟಿದ್ವಿ. ಸೊ ನನಗೆ ಈ ಅನಾಥಾಶ್ರಮಕ್ಕೆ ಕೊಡೋದಕ್ಕಿಂತ ಇಲ್ಲಿ ಥರ ರೋಡಲ್ಲಿ ಪಾಪ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಆ ಥರ ಕೊಟ್ಟರೆ. ಹಂಗಾಗಿನೇ ಈ ಥರ ಒಂದು ಐಡಿಯಾ ಮಾಡಿಕೊಂಡು ನಾನು ಮನು ಡಿಸೈಡ್ ಮಾಡ್ಕೊಂಡು ಇವತ್ತು ಹೊರಟ್ವಿ ಕೊಡೋಣ ಅಂತ ಹೇಳಿ. ಇವಾಗ ಫುಡ್ ಎಲ್ಲ ತೊಗೊಂಡಿದ್ದಾಯಿತು, ಇವಾಗ ಹೋಗಿ ಕೊಡಬೇಕು. ಗೊತ್ತಿಲ್ಲ, ನೋಡಬೇಕು ಯಾರು ಎಲ್ಲಿ ಇರ್ತಾರೋ ಏನೋ ನೋಡಬೇಕು. ಸೊ ಮನು ನಾನು ಇಬ್ಬರು ಹೋಗ್ತಾ ಇದ್ದೀವಿ ಜೊತೆಗೆ. ಮನು, 1K ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ ಯೂಟ್ಯೂಬಲ್ಲಿ, ನಿಂಗೇನು ಅನ್ಸುತ್ತೆ? ಏನ್ ಖುಷಿ ಆಗ್ತಾ ಇದೆ. ಎಷ್ಟು ಅದು ಹೇಳ್ಕೊಳಕ್ ಆಗ್ತಿದ್ದ ನಿನ್ನ ಎಫರ್ಟ್ಸ್ಗೆ. ಓಕೆ, ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು. ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀನು ಹಿಂಗೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ಶೇರ್ ಮಾಡ್ತೀಯ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್
ಎಲ್ರಿಗೂ. ಸೊ ಇವಾಗ ಹೋಗ್ತಾ ಇದೀವಿ, ನೋಡೋಣ ಬನ್ನಿ. ಅಂಕಲ್ ಊಟ ಮಾಡಿದ್ರಾ? ತಿನ್ನಿ. ಒಂದ್ ಅಜ್ಜನ ಕೊಡೋಣ ಅನ್ಕೊಂಡೆ, ತಿನ್ನಿ. ಚಿತ್ರಾನ್ನ. ಅಂಕಲ್ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇನಿಷಿಯಲ್ ಡೇಸ್ ಅಂತ ಏನಿದ್ದಿದೆ ಅಂದರೆ ಒಂದು ಏಮ್ ಅಂತ ಇತ್ತು. ಒಂದು 1K 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಸ್ವಲ್ಪ ಏನಾದರೂ ಈ ಥರ ಅನಾಥಾಶ್ರಮದಲ್ಲೆಲ್ಲರೂ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅನ್ನಿಸ್ತು. ಬಟ್ ಇವಾಗಿನ ಇದರಲ್ಲಿ ನನಗೆ ಅಷ್ಟು ಒಂದು ಫೆಸಿಲಿಟಿ ಆಗಲಿಲ್ಲ. ಹಾಗಾಗಿ ಒಂದು 10 ಜನಕ್ಕಾದರೂ ಊಟ ಕೊಡೋಣ ಅಂತ ಹೇಳಿ ಈ ಥರ ಒಂದು ಡಿಸೈಡ್ ಮಾಡಿಕೊಂಡು ಜಾಸ್ತಿ ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಇಷ್ಟೇ ತೊಗೊಂಡೆ ನಾನು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಆನೆಕಲ್ಗೆ ಬಂದೆ. ಹಾಗಾಗಿ ಸುಮ್ಮನೆ ಲಕ್ಕಿ ಜೊತೆ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಸ್ಟಾರ್ಟಿಂಗಲ್ಲಿ. ಅವ್ನು ಯಾವಾಗಲೂ ಹಿಂಗೇ ಆಡೋದು ಬಂದ ತಕ್ಷಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಹೋಗಿ ಎಲ್ಲ ಫುಡ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಿದ್ದಾಯಿತು, ಮನೆಗೆ ಬಂದಿದ್ದೀನಿ. ಸೊ ಈಗ ಡೈರೆಕ್ಟ್ ನಾನು ಆನೆಕಲ್ಗೆ ಬಂದೆ. ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ, ಮತ್ತು ತಲೆಗೆ ಸ್ನಾನ ಬೇರೆ ಮಾಡೋದಲ್ವ. ಸೊ ಹಾಗಾಗಿ ಕೆಮ್ಮು ಜಾಸ್ತಿ ಆಗಿದೆ, ಕೋಲ್ಡ್ ಏನಿಲ್ಲ, ಕೆಮ್ಮು ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ರೆಸ್ಟ್ ಮಾಡ್ತೀನಿ. ಸೊ ವ್ಲಾಗ್ನ ಇಲ್ಲಿ ಎಂಡ್ ಮಾಡೋಣ ಅಂತ ಬಂದೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೆ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ 1K ಮಾಡಿಸಿದ್ದಕ್ಕೆ. ಸೊ ಆದಷ್ಟು ಬೇಗ ಹುಷಾರಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಆದಷ್ಟು ಇನ್ನೂ ಹೆಚ್ಚು ಕೇಕ್ಗಳು ಅಂದರೆ 1K 2K 3K 5K 6K ಆ ಥರ ಎಲ್ಲ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರು ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.